ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಬಿಜೆಪಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಸಮಾರಂಭ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಹುಣಸೇನಹಳ್ಳಿ ಸ್ಟೇಷನ್ ಬಳಿ ನಾಳೆ ಅಂದರೆ ಜುಲೈ 30ರಂದು ಬಿಜೆಪಿ ಪಕ್ಷದ ನೂತನ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಂಘಟನಾ ಪರ್ವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಡ್ಲಘಟ್ಟ ಮಂಡಲ್ ಅಧ್ಯಕ್ಷರಾದ ಸಿಕಲ್ ಆನಂದ್ ಗೌಡರು ಚಿಕ್ಕಮಂಗ್ಲ ಗ್ರಾಮ ಪಂಚಾಯತಿಯ ಅತಿಗನಹಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ನಾಗಲಮುದ್ದಮ್ಮ ದೇವಾಲಯದ 13ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ನಾಳೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಶಾಸಕರಾದ ಎಂ ರಾಜಣ್ಣ, ಸುರೇಂದ್ರಗೌಡ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಬಿಜೆಪಿಯ ಪದಾಧಿಕಾರಿಗಳು ಹಾಗೂ ಅರಕೆರೆ ಮುನ್ರಾಜು ಇನ್ನೂ ಹಲವಾರು ಮುಖಂಡರುಗಳು ಮತ್ತು ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಗೂ ಬಿಜೆಪಿಯ ಕಾರ್ಯಕರ್ತರು, ಸಿಕಲ್ ರಾಮಚಂದ್ರೇಗೌಡರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಪ್ರಧಾನ ಸಂಪಾದಕರು ಅರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ತುಂಬ ಸಂತೋಷ ಆಗ್ತದೆ. ನಮಗೂ ಸಹ ಇವತ್ತು ಮುಖಂಡರ ಒಂದು ಆಹ್ವಾನ ಇತ್ತು, ನಾವು ಸಹ ಬಂದ್ವಿ, ನಾವು ಧನ್ಯವಾದವೇ. ಇವತ್ತು ತುಂಬ ವಿಶೇಷವಾದಂತಹ ದಿನ. ಆ ನಾಗದೇವತೆ ಸರ್ವರಿಗೂ ಒಳ್ಳೆಯದು ಮಾಡಲಿ. ಮುಂಬರುವ ದಿನಗಳಲ್ಲಿ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಬರಲಿ, ಅವರ ಮುಖದಲ್ಲಿ ಮಂದಹಾಸ ಮೂಡಲಿ ಅಂತೇಳಿ ಆ ದೇವತೆಯಲ್ಲೇ ಬೇಡ್ಕೊತೀವಿ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋಬಳಿವಾರು ಸಂಘಟನಾ ಪರ್ವ ಈಗಾಗಲೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ದೇವಮೂಲಿಯಾಗಿರ್ತಕ್ಕಂತಹ ಚಿಲಕನೇರಪ್ಪ ಹೋಬಳಿಯಿಂದ ಶುರು ಮಾಡಿ ಮುಂದುವರೆದ ಭಾಗವಾಗಿ ಸಾದಲಿ ಹೋಬಳಿ ಮತ್ತು ಬಶೆಟ್ಟಹಳ್ಳಿ ಹೋಬಳಿ ಈಗಾಗಲೇ ಕಂಪ್ಲೀಟ್ ಮಾಡಿರ್ತೇವೆ. ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ನಮ್ಮ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರೇಗೌಡರನ್ನ ಒಂದು ಅಭಿನಂದನಾ ಸಮಾರಂಭದ ಮುಖಾಂತರ ಅವರಿಗೆ ಸನ್ಮಾನಿಸೋದ್ರ ಮುಖಾಂತರ ಪ್ರತಿ ಹೋಬಳಿಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾಳೆ ಬುಧವಾರ 30ನೇ ತಾರೀಕು ಹುಣಸೇನಹಳ್ಳಿ ಸ್ಟೇಷನ್ ಬಳಿ ಎಲ್ಲ ನಮ್ಮ ಮುಖಂಡರ ಒಂದು ಆಶಯ ಮೇರೆಗೆ ಈ ಕಾರ್ಯಕ್ರಮವನ್ನು ಅಲ್ಲೂ ಸಹ ಆಯೋಜನೆಗೊಳಿಸಿದ್ದಾರೆ. ದಯಮಾಡಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ, ಈ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಸ್ವಾಗತ. ವಿಶೇಷವಾಗಿ ಎಲ್ಲ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಯಾರಂತ ಪೂಜೆ ಮಾಡ್ತಾರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರ್ತೀವಿ. ನಾಳೆ ದಿವಸ ಸಂಘಟನಾ ಪರ್ವದೊಂದಿಗೆ ನಮ್ಮ ಸಿಕಲ್ ರಾಮಚಂದ್ರೇಗೌಡರು ನಮ್ಮ ಅದೃಷ್ಟ ಶಿಡ್ಲಘಟ್ಟಕ್ಕೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರೋದು, ಆ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ವ್ಯಕ್ತಿಗೆ ಸನ್ಮಾನ ಮಾಡಲಿಕ್ಕೆ ನಮ್ಮ ಮುಖಂಡರು ಸಹ ತುಂಬ ಉತ್ಸುಕರಾಗಿರೋದ್ರಿಂದ ಆ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಭಾಗಿಯಾಗಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಮನವಿ ಮಾಡ್ತೀವಿ. ಉಳಿದಿರ್ತಕ್ಕಂಥ ಜಂಗಕೋಟೆ ಹೋಬಳಿ ಕಾರ್ಯಕ್ರಮ, ಜಂಬಕೋಟೆ ಭಾಗದಲ್ಲಿ ಪ್ರತಿ ಹೋಬಳಿವಾರು ಈ ಸಂಘಟನಾ ಪರ್ವವನ್ನು ಹಮ್ಮಿಕೊಂಡಿರ್ತೇವೆ. ಈಗಾಗಲೇ ನಾವು 3 ಹೋಬಳಿ ಮುಕ್ತಾಯಗೊಳಿಸಿ 4ನೇದಾಗಿ ಕಸಬಾ ಹೋಬಳಿ ನಾಳೆ ಇಟ್ಕೊಂಡಿದ್ದೀವಿ. ಅದು ಮುಗಿದ ತಕ್ಷಣ ನಮ್ಮ ಜಂಬಕೋಟೆ ಭಾಗದ ಎಲ್ಲ ಮುಖಂಡರ ಒಂದು ಪೂರ್ವಭಾವಿ ಸಭೆಯನ್ನು ಕರಿತೀವಿ. ಆ ಸಭೆಯನ್ನು ಕರೆದು ಅವರ ಅನಿಸಿಕೆಗಳನ್ನು ತೆಗೆದುಕೊಂಡು ಅವರು ಯಾವ ರೀತಿ ಹೇಳ್ತಾರೆ, ಯಾವ ದಿನಾಂಕವನ್ನು ನಿಗದಿ ಮಾಡ್ತಾರೆ, ಆ ದಿನಾಂಕದಂದು ನಾವು ಜಂಬಕೋಟೆ ಭಾಗದಲ್ಲೂ ಸಹ ಈ ಸಂಘಟನಾ ಪರ್ವ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಒಂದು ಅಭಿನಂದನಾ ಸಮಾರಂಭವನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಈ ಭಾಗದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಖಂಡಿತವಾಗಿ ರಾಮಚಂದ್ರೇಗೌಡರ ಒಂದು ನಾಯಕತ್ವದಲ್ಲಿ ಹಾಗೂ ರಾಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಮಾಡ್ತೀವಿ. ಸರ್, ಈಗ ಸಂಘಟನಾ ಪರ್ವ ಮತ್ತು ಅಭಿನಂದನಾ ಸಮಾರಂಭ ಶಿಡ್ಲಘಟ್ಟ ತಾಲೂಕಲ್ಲಿ ಮಾತ್ರ ಮಾಡ್ತಾರೆ, ಬೇರೆ ತಾಲೂಕುಗಳಲ್ಲಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯದಿಂದ ಬಂದಿರತಕ್ಕಂಥ ಸೂಚನೆಯ ಮೇರೆಗೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿಕಲ್ ರಾಮಚಂದ್ರೇಗೌಡರು ಒಂದು ಸಭೆಯನ್ನು ಮಾಡಿರ್ತಾರೆ. ಪ್ರತಿ ಕಾನ್ಸ್ಟಿಟ್ಯುನ್ಸಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಂಚಾಯಿತಿವಾರು ಹಾಗೂ ಬೂತ್ ಮಟ್ಟದಲ್ಲಿ ಸಭೆಗಳನ್ನು ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರನ್ನ ಏನಾಗಿದೆ
ಹಳೆ ಬಿಜೆಪಿಯವರು ಹೊಸ ಬಿಜೆಪಿಯವರು ಅನ್ನೋದನ್ನ ಭೇದ ಭಾವ ಇದಕ್ಕೆ ಮುಂಚೆ ಅಲ್ಲಲ್ಲಿತ್ತು. ಯಾರೂ ಸಹ ಆ ಭೇದ ಭಾವವನ್ನು ನೋಡಬಾರ್ದು. ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹಳಬರು ಹೊಸಬರು ಅಂತಿಲ್ಲ, ಎಲ್ಲರೂ ಒಟ್ಟಾಗಿ ಸೇರಿದ್ರೇ ಅದಕ್ಕೊಂದು ಶಕ್ತಿ. ಎರಡು ಕೈ ಸೇರಿದ್ರೇ ಚಪ್ಪಾಳೆ ಶಬ್ದ ಬರೋದು. ಹಾಗಾಗಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಹೋಬಳಿವಾರು, ಪಂಚಾಯತಿವಾರು, ಬೂತ್ವಾರು ಸಭೆಗಳನ್ನು ಮಾಡಬೇಕು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು. ಎಲ್ಲರೂ ಜೊತೆಗೂಡಿ ನಾವು ಪಕ್ಷವನ್ನು ಕಟ್ಟಿದಾಗ ಮಾತ್ರ ನಾವು ಮುಂಬರುವ ದಿನಗಳಲ್ಲಿ ನಾವು ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ತೀವಿ. ಅದೇ ನಿಟ್ಟಿನಲ್ಲಿ ಈಗ ಜಿಲ್ಲಾಧ್ಯಕ್ಷರು ಈಗಾಗಲೇ ಎಲ್ಲರಿಗೂ ಸೂಚನೆಯನ್ನು ರವಾನೆ ಮಾಡಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಈ ಸಭೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲು ನಾವು ಹೇಳಿದ್ದೀವಲ್ಲ ಅದನ್ನು ನಾವು ಮೊದಲು ಇಲ್ಲಿ ಜಾರಿಗೊಳಿಸೋಣ ಅಂತೇಳಿ ಸಿಕಲ್ ರಾಮಚಂದ್ರೇಗೌಡರು ಈಗಾಗಲೇ ಹೋಬಳಿವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಹೋಬಳಿವಾರು ಮುಖಂಡರು, ಕಾರ್ಯಕರ್ತರು ತುಂಬ ಉತ್ಸುಕರಾಗಿ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರು ಸಹ ನಿಶ್ಚಯ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಎಲ್ಲ ಪಕ್ಷಕ್ಕೂ ಜನಗಳ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಅವರವರ ಶಕ್ತಿ ಅನುಸಾರ ಕೆಲಸ ಮಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದುವರೆಗೂ ಇಲ್ಲಿ ಯಾವುದೂ ಒಂದು ಅವಕಾಶ ಸಿಕ್ಕಿಲ್ಲ. ಯಾವ ರೀತಿಯಾಗಿ ಜಿಲ್ಲಾಧ್ಯಕ್ಷ ಸ್ಥಾನದ ಒಂದು ಅವಕಾಶ ಸಿಕ್ಕಿದೆ ಅದೇ ರೀತಿಯಾಗಿ ನಮ್ಮ ಮುಖಂಡರ ಒಂದು ಮನಸ್ಸಿನಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದಿಷ್ಟೇ. ಮುಂಬರುವ ದಿನಗಳಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಸಿಕಲ್ ರಾಮಚಂದ್ರೇಗೌಡರನ್ನ MLA ಮಾಡಬೇಕು ಅಂತೇಳಿ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ, ಬಣ ತೊಟ್ಟಿದ್ದಾರೆ. ಆ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ.